ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಕೆಟ್ಟು ನಿಂತಿತ್ತು ಮೆಟ್ರೋ ರೈಲು. ಬಹಳ ಹೊತ್ತು ರೈಲಿನಲ್ಲೇ ಸಿಲುಕಿ ಪ್ರಯಾಣಿಕರು ಪರದಾಟ ಪಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ರೈಲು ಕೆಟ್ಟು ನಿಂತಿದೆ. ಬಹಳ ಹೊತ್ತು ರೈಲಿನಲ್ಲೇ ಸಿಲುಕಿ ಪ್ರಯಾಣಿಕರು ಪರದಾಟ ಪಟ್ಟಿದ್ದಾರೆ. ನೇರಳೆ ಮಾರ್ಗದ ಒಂದು ರೈಲಿನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಸಂಜೆ 6:32ರಲ್ಲಿ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಅಂಡರ್ ಗ್ರೌಂಡ್ ಸಂಚಾರ ಮಾಡ್ತಿರುವಾಗಲೇ ಕೈಕೊಟ್ಟ ನಮ್ಮ ಮೆಟ್ರೋ. ಮೆಜೆಸ್ಟಿಕ್ನಿಂದ ಇಂದಿರಾನಗರದವರೆಗೆ ಮೆಟ್ರೋ ಸ್ಥಗಿತ ಆಗಿತ್ತು. ಅದಾದ ಮೇಲೆ ಸಂಜೆಯಿಂದ ನಡೀತಿದೆ ಮೆಟ್ರೋ ರಿಪೇರಿ ಕೆಲಸ. ಆಟೋ ಕ್ಯಾಬ್ ಮೊರೆ ಹೋದ ಮೆಟ್ರೋ ಪ್ರಯಾಣಿಕರು ಇವತ್ತು ಸಂಜೆ 6:30ಕ್ಕೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಸಂಚರಿಸುವಂತಹ ಒಂದು ರೈಲ್ನಲ್ಲಿ, ನೇರಳೆ ಮಾರ್ಗದಲ್ಲಿ ಸಂಚರಿಸುವ ಒಂದು ಮೆಟ್ರೋ ರೈಲ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು, ಇನ್ನು ಅಂಡರ್ ಪಾಸ್ನಲ್ಲಿ ಹೋಗುವಾಗಲೇ ಈ ತಾಂತ್ರಿಕ ದೋಷ ಕಾಣಿಸಿಕೊಂಡು ರೈಲು ನಿಂತಿದೆ. ಇದರಿಂದ ಪ್ರಯಾಣ ಮಾಡ್ತಿದ್ದಂತಹ ಪ್ರಯಾಣಿಕರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಸಂಜೆ ಟೈಮು ಸಾಕಷ್ಟು ಜನ ಮೆಟ್ರೋದಲ್ಲೇ ಪ್ರಯಾಣ ಮಾಡ್ತಾರೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋರು ಇರ್ಬೋದು. ಈ ರೀತಿ ಆತಂಕ ಮನೆ ಮಾಡಿದವರೆಲ್ಲರಲ್ಲೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಉಲ್ಲಾಸ್, ಯಾವ ರೀತಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದ್ದು ಟ್ರೈನ್ ಅಲ್ಲಿ ಅಂಡ್ ಈಗ ಹೇಗಿದೆ ಪರಿಸ್ಥಿತಿ, ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಧನುಶ್ರೀ, ಇವತ್ತು ಸಂಜೆ 6:15 ಸುಮಾರಿಗೆ ಮೆಟ್ರೋದಲ್ಲಿ ಒಂದು ತಾಂತ್ರಿಕ ದೋಷ ಕಾಣಿಸ್ಕೊಂಡಿರುವಂತದ್ದು. ಕಬ್ಬನ್ ಪಾರ್ಕ್ ನ ಮೆಟ್ರೋ ನಿಲ್ದಾಣದಲ್ಲಿ ಅಂದ್ರೆ ಅಂಡರ್ಗ್ರೌಂಡ್ ನಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲೇನೆ ಏಕಾಏಕಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ. ಸೊ ಹೀಗಾಗಿ ಸಂಜೆ 6:15 ಸತತ 5 ಗಂಟೆಗಳ ಕಾಲ ಮೆಟ್ರೋ ಆಗಿರುವಂತ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಸೊ ಇದುವರೆಗೂ ಕೂಡ ಆ ಒಂದು ತಾಂತ್ರಿಕ ಸಮಸ್ಯೆಗೆ ಪರಿಹಾರವನ್ನ ಬಗೆಹರಿಸುವಂತ ಕೆಲಸ ಅಧಿಕಾರಿಗಳಿಂದ ಆಗಿಲ್ಲ. ಸೊ ಇದರಿಂದಾಗಿ ಮೆಟ್ರೋ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಇಂದಿರಾನಗರದ ಮೆಟ್ರೋ ನಿಲ್ದಾಣದವರೆಗೂ ನೇರಳೆ ಮಾರ್ಗದ ಮೆಟ್ರೋ ಓಡಾಟ ಸ್ಥಗಿತಗೊಂಡಿದೆ. ಸೊ ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತದ್ದು ವೈಟ್ ಫೀಲ್ಡ್ ಅಂದ್ರೆ ಕಾಡುಗೋಡಿಯಿಂದ ಇಂದಿರಾನಗರ ತನಕ ಮತ್ತೆ ಚಲಘಟ್ಟದಿಂದ ಮೆಜೆಸ್ಟಿಕ್ ನಿಲ್ದಾಣದವರೆಗೂ ಮಾತ್ರ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಓಡಾಟವನ್ನ ಮಾಡ್ತಿದೆ. ಸೊ ಏಕಾಏಕಿ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದ್ದರಿಂದ ಟ್ರೈನ್ ನಲ್ಲಿ ಇದ್ದಂತಹ ಸುಮಾರು 1000ಕ್ಕೂ ಹೆಚ್ಚು ಪ್ರಯಾಣಿಕರು ಆತಂಕಕ್ಕೆ ಒಳಗಾದ್ರು. ಯಾಕೆಂತಂದ್ರೆ ಇದೇ ಮೊದಲ ಬಾರಿಗೆ ಚಲಿಸ್ತಾ ಇರುವಂತಹ ರೈಲಿನಲ್ಲಿ ಈ ರೀತಿಯಾದಂತಹ ಒಂದು ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಳ್ತು. ಸೊ ಹೀಗಾಗಿ ಕಬ್ಬನ್ ಪಾರ್ಕ್ ನ ಮೆಟ್ರೋ ನಿಲ್ದಾಣದ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗಿತ್ತು. ಯಾಕೆಂದ್ರೆ ಮೆಟ್ರೋದಿಂದ ಆಚೆ ಬಂದಂತಹ ಪ್ರಯಾಣಿಕರು ಆಟೋ ಮತ್ತೆ ಕ್ಯಾಬ್ ನ ಮೊರೆ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಇನ್ನು ಉಳಿದಂತೆ ಇರುವಂತಹ MG ರೋಡ್ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಮತ್ತೆ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ರು. ಯಾಕೆಂದ್ರೆ ಏಕಾಏಕಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದ್ರಿಂದ ಕಚೇರಿಯಿಂದ ಮನೆಗೆ ತೆರಳ್ತಾ ಇರುವಂತವರಿಗೆ ಟ್ರೈನ್ ಬರದೆ ಪರದಾಡುವಂತಾಯ್ತು. ಸೊ ಹೀಗಾಗಿ MG ರಸ್ತೆ ಮತ್ತೆ ಟ್ರಿನಿಟಿ ಸರ್ಕಲ್ ನಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋಗಾಗಿ ಕಾಯ್ತಾ ಇದ್ದಂತಹ ಪ್ರಯಾಣಿಕರು ಅವರು ಆಚೆ ಬಂದು ಮೆಟ್ರೋ ನಿಲ್ದಾಣದಿಂದ ಆಚೆ ಬಂದು ಕ್ಯಾಬ್ ಮತ್ತೆ ಆಟೋಗಳ ಮೊರೆ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಮೆಟ್ರೋ ಉದ್ಘಾಟನೆ ಆದ ಬಳಿಕ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು
ಸುದೀರ್ಘವಾದಂತ ಒಂದು ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಂಡಿರುವಂತದ್ದು. ಯಾವ ಕಾರಣಕ್ಕೆ ಈ ರೀತಿಯಾದಂತ ಒಂದು ಸಮಸ್ಯೆ ಕಾಣಿಸ್ಕೊಂಡಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮೆಟ್ರೋ ಹಿರಿಯ ಅಧಿಕಾರಿಗಳು ಮಾಡ್ತಿದ್ದಾರೆ. ಸೊ ಹಿರಿಯ ಇಂಜಿನಿಯರ್ಗಳ ತಂಡನು ಕೂಡ ಸ್ಥಳದಲ್ಲಿ ಮೊಕ್ಕಾಮನ್ನ ಹೂಡಿ ಪರಿಹಾರವನ್ನು ಹುಡುಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಮೆಟ್ರೋ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಅತಿ ಶೀಘ್ರದಲ್ಲೇನೆ ಆಗಿರುವಂತಹ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಿದ್ದಾರೆ. ಸೊ ಮೂಲಗಳ ಪ್ರಕಾರ ನಾಳೆ ಬೆಳಗ್ಗೆ ಒಳಗಡೆ ಆಗಿರುವಂತಹ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗ್ತಾರೆ. ಯಾಕಂದ್ರೆ ಇನ್ನು ಅರ್ಧ ಗಂಟೆ ಮಾತ್ರ ಮೆಟ್ರೋ ಓಡಾಟ ಆಗ್ತಾ ಇರುವಂತದ್ದು. ಸೊ ಅದಾದ ನಂತರ ಮೆಟ್ರೋ ಓಡಾಟ ಸ್ಥಗಿತಗೊಳ್ಳಲಿದೆ. ಅಂದ್ರೆ ಎಂದಿನಂತೆ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುತ್ತೆ. ಅದಾದ ಬಳಿಕ ಆಗಿರುವಂತಹ ಸಮಸ್ಯೆನ ಅತಿ ಶೀಘ್ರದಲ್ಲೇ ನಾವು ಬಗೆಹರಿಸಿ ಬೆಳಗ್ಗೆಯಿಂದ ಎಂದಿನಂತೆ ಸಂಚಾರ ಮಾಡಬೇಕು, ಅದಕ್ಕೆ ಅನುವು ಮಾಡಿಕೊಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ಧನುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.